ಸ್ನೇಹಿತರವ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಕೋಟ್ ಕಟಿಂಗನ್ನು ಯಾವ ರೀತಿ ಮಾಡೋಂತ ನೋಡೋಣ. ನೋಡಿ, ಮೆಜರ್ಮೆಂಟ್ ಬಂದು ಈ ರೀತಿ ಇದೆ. 19 ಇಂಚ್ ಲೆಂತು, ಶೋಲ್ಡ್ರ್ ಬಂದು 12 ಇಂಚು, ಹಾಗೆ ಚೆಸ್ಟು 26, 24, 26, ಹಾಗೆ ಆರ್ಮೋಲ್ ಬಂದು 16 ಇಂಚು. ನೋಡಿ, ಈ ಮೆಜರ್ಮೆಂಟ್ಗೆ ನಾನು ಇವತ್ತೊಂದು ಕೋಟ್ ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೋಡಿ, ನಾವು ಅಂಚ್ ಪೀಸನ್ನು ಕಟ್ ಮಾಡ್ಕೊಳ್ಳಿಕ್ಕೆ ಇದನ್ನು ಎಕ್ಸ್ಟ್ರಾ ಇರೋದನ್ನು ಒಂದು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಮಗಿಲ್ಲಿ ಗುಂಡಿ ಪಟ್ಟಿಗೋಸ್ಕರ ಗುಂಡಿ ನಮಗೆಲ್ಲ ಮಾರ್ಜಿನ್ ಬರುತ್ತಲ್ಲ, ಅದಕ್ಕೆ ನಾವು ಟೋಟಲ್ ಬಂದು 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಪ್ರತಿ ಕೋಟಿಗೆ ಅಷ್ಟೇ, ಎಲ್ಲದಕ್ಕೂ ಇದನ್ನು ಮಾರ್ಕ್ ಮಾಡ್ಕೊಳ್ಳೇಬೇಕು. 3/4 ಇಂಚಿಗೆ ಇದು ನಮಗೆ ಫ್ರಂಟ್ ಪಾರ್ಟಲ್ಲಿ ಎಕ್ಸ್ಟ್ರಾ ಹೋಗುತ್ತೆ. ನೋಡಿ, 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕೆಳಗಡೆ ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕೋಣ. ನೋಡಿ, ಇವಾಗ ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡೋಣ. ನೋಡಿ, 19 ಇಂಚು ಟೋಟಲ್ ಲೆಂತ್ ಇದೆ. ನಾನು 20 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1/2 ಇಂಚು ಆ್ಯಡ್ ಮಾಡಿದ್ದೀನಿ. ನೋಡಿ, 20 ಇಂಚಿಗೊಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1/2 ಇಂಚ್ ಮಾತ್ರ ಮಾರ್ಜಿನನ್ನು ಇಡ್ತಾ ಇದ್ದೀನಿ. ಯಾಕಂದರೆ ಬ್ಯಾಕ್ ಸೈಡ್ ಬಂದು ನಾವು 2 ಇಂಚು ಎಕ್ಸ್ಟ್ರಾ ಲೂಸಿಂಗನ್ನು ಕೊಡ್ತೀವಿ. ಎಕ್ಸ್ಟ್ರಾ ಶೋಲ್ಡ್ರನ್ನು ಇಡ್ತೀವಿ 2 ಇಂಚು, ಅದು ಇಲ್ಲಿ ಕವರ್ ಆಗುತ್ತೆ. ಇನ್ನು 1/2 ಇಂಚು. ಹಾಗೆ ಶೋಲ್ಡ್ರ್ ಕ್ರಾಸ್ ಬಂದು 1.5 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆರ್ಮೋಲ್ ಡೌನಿಂಗ್ ಬಂದು 6.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅಂದರೆ ಚೆಸ್ಟ್ ಮೆಜರ್ಮೆಂಟ್ನ 4ನೇ 1 ಭಾಗ ಎಷ್ಟು ಬರುತ್ತೋ ಅಷ್ಟಕ್ಕೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, 6.5 ಇಂಚು, 26 ಇಂಚು ಟೋಟಲ್ಲು ಚೆಸ್ಟ್ ಇದೆ. ಅದಕ್ಕೆ ನಾನು 4ನೇ 1 ಭಾಗ 6.5 ಬರುತ್ತೆ. ಆರ್ಮೋಲ್ ಡೌನಿಂಗನ್ನು 6.5ಗೆ ಮಾರ್ಕ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಈ ಮೆಜರ್ಮೆಂಟಿಗೆ. ನೋಡಿ, ಇಲ್ಲಿ 6.5ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. 1.5 ಇಂಚು ಶೋಲ್ಡ್ರ್ ಡೌನಿಂಗು. ಹಾಗೆ ಕೊರಳಿನ ಅಗಲ ಬಂದು ನಾನು 2 ಇಂಚ್ ಇಡ್ತಾ ಇದ್ದೀನಿ. ಇದು ಮಾರ್ಜಿನ್ ನಂತರ ನಮಗೆ ರೆಡಿ ಆದ ನಂತರ 2.5 ಆಗುತ್ತೆ. ಹಾಗೆ 6.5 ಇಂಚು ಫ್ರಂಟ್ ನೆಕ್ ಡೀಪ್ ಬಂದು 6.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ನೀವು ಈ ಥರ ಸ್ಕೇಲ್ ಇಟ್ಕೊಂಡು ವಿ ಶೇಪನ್ನಾದರೂ ಮಾಡ್ಬೋದು, ಯು ಶೇಪನ್ನಾದರೂ ಮಾರ್ಕ್ ಮಾಡ್ಕೋಬೋದು. ನನಗೆ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಈ ಥರ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಶೋಲ್ಡ್ರ್ ಬಂದು 12 ಇಂಚಿದೆ. ಅದು 12 ಅರ್ಧ ಬಂದು 6 ಆಗುತ್ತೆ. 1/2 ಇಂಚು ಮಾರ್ಜಿನ್ ಸೇರಿಸಿ 6.5ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಒಂದು ಲೈನ್ ಹಾಕೋಣ. ಹಾಗೆ ಇಲ್ಲಿ 6.5 ಇಟ್ಟಿದ್ದೀವಿ. ಇಲ್ಲಿ ಬಂದು ನಾವು 3/4 ಇಂಚು ಅಥವಾ ಕಡಿಮೆ ಇಡೋಣ. ನೋಡಿ, ಇಲ್ಲಿ 6.5 ಇದೆ. ಇಲ್ಲಿ 5 ಇಂಚಿಗೊಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚೆಸ್ಟ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಚೆಸ್ಟ್ ಬಂದು 26 ಇದೆ. 4ನೇ 1 ಭಾಗ ಬಂದು ನಮಗೆ 6.5 ಬರುತ್ತೆ. ನೋಡಿ, 26, 4ನೇ 1 ಭಾಗ ಬಂದು 6.5 ಬರುತ್ತೆ. 6.5 ಇಂಚು ಮೊದಲಿಗೆ ನಾವು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, 6.5 ಪ್ಲಸ್ 1.5 ಇಂಚು ನಾನು ಲೂಸಿಂಗನ್ನು ಕೊಡ್ತಾಯಿದ್ದೀನಿ. ಅಲ್ಲಿಗೆ 7-8 ಇಂಚ್ ಆಗುತ್ತೆ. ಪ್ಲಸ್ 1.5 ಇಂಚು ನಾವು ಎಕ್ಸ್ಟ್ರಾ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, 6.5 ಇಂಚು ಒಂದು ಮಾರ್ಕ್ ಮಾಡ್ಕೊತೀನಿ. 1.5 ಇಂಚು ಲೂಸಿಂಗನ್ನು, ಹಾಗೆ 1.5 ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾ ಕೊಡ್ತಾಯಿದ್ದೀನಿ. ಇದನ್ನು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಟೋಟಲ್ ಎಷ್ಟಾಯಿತು ಕೆಳಗಡೆ ಕೂಡ ಅಷ್ಟಕ್ಕೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಹೊಟ್ಟೆ ಭಾಗದಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಾದರೆ ಇದು ಸೆಂಟ್ರಲ್ಲಿ 2 ಲೈನಲ್ಲಿ ಸೆಂಟ್ರಲ್ಲಿ ಒಂದು ಲೈನ್ ಹಾಕ್ಕೊಂಡು ಇಲ್ಲಿ ಒಂದು 1/2 ಇಂಚು ಕಡಿಮೆ ಇಟ್ಟರೆ ಸಾಕು. ನೋಡಿ, ಇಲ್ಲಿ ಎಷ್ಟು ಇಟ್ಟಿದ್ದೇವೋ ಇಲ್ಲಿಗಂತೂ 1/2 ಇಂಚ್ ಕಡಿಮೆ, 9.25 ಇದೆ. ಇಲ್ಲಿ 9.25ಗೆ ಮಾರ್ಕ್ ಮಾಡ್ಕೊಳ್ಳೋಣ. 1/2 ಇಂಚು ಕಡಿಮೆ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಹಾಗೆ ನೋಡಿ, ಇದಕ್ಕೆ ಒಂದು ಲೈನ್ ಹಾಕೋಣ. ಇದು ಮಾರ್ಜಿನ್ಗೋಸ್ಕರ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು. ಇಷ್ಟು ಇದು ಮಾರ್ಜಿನ್ ಹೋಗುತ್ತೆ ಸ್ಟಿಚಿಂಗಲ್ಲಿ. ಹಾಗೆ ಕೆಳಗಡೆಗೆ ಕ್ರಾಸಿಗೋಸ್ಕರ 1/2 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ನಿಮಗೆ ಯಾವ ಥರ ಯೂನಿಫಾರ್ಮ್ ಇರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇಲ್ಲಿ 3 ಇಂಚಿಗೊಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಕ್ರಾಸಿಗೋಸ್ಕರ. ಹಾಗೆ ಈ ಫ್ರಂಟ್ ಸೈಡ್ ಕೂಡ 3 ಇಂಚಿಗೊಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಲೈನ್ ಹಾಕೋಣ. ನಿಮ್ಗೆ ಯಾವ ಶೇಪ್ ಬೇಕೋ ಅದನ್ನು ನೀವು ಕಟ್ ಮಾಡ್ಬೋದು, ಮಾರ್ಕಿಂಗ್ ಮಾಡ್ಕೋಬೋದು ಕೆಳಗಡೆ. ನೋಡಿ, ನಾನು 1/2 ಇಂಚ್ ಕೆಳಗಡೆ ಸೈಡಲ್ಲಿ ಕ್ರಾಸ್ ಇಟ್ಟಿದ್ದೀನಿ. ಹಾಗೆ ಆರ್ಮೋಲ್ ಡೌನಿಂಗಿಗೆ ಆರ್ಮೋಲ್ ಶೇಪಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದಿಷ್ಟು ನೋಡಿ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಆಯಿತು. ಇವಾಗ ಬಂದು ಕಟ್ ಮಾಡೋಣ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಖಂಡಿತ ಅದಕ್ಕೂ ಕೂಡ ಉತ್ತರ ಕೊಡ್ತೀನಿ. ನೋಡಿ, ನಾನು ಇವಾಗ ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಬ್ಯಾಕ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಬ್ಯಾಕ್ ಪಾರ್ಟ್ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನಾನು 2 ಪೀಸನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದೇ ಸರಿ ಬ್ಯಾಕಿಗೆ. ಫ್ರಂಟಿಗೆ ಮಾತ್ರ ಒಂದೊಂದು ಪೀಸ್ ಮಾರ್ಕ್ ಮಾಡ್ಕೊಂಡಿದ್ದೆ. ಯಾಕಂದರೆ ಇದು ಲೈನಿಂಗು ವಿತ್ ಲೈನಿಂಗು ಮ್ಯಾನ್ ಫ್ಯಾಬ್ರಿಕ್ಕು ಎರಡನ್ನೂ ಒಂದರಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. 2 ಪೀಸ್ ಹಾಕ್ತೀನಿ. ಲೈನಿಂಗ್ ಕೂಡ ಇದ್ರದ್ದೇ ಹಾಕ್ತೀನಿ. ನೋಡಿ, ಶೋಲ್ಡ್ರ್ ಬಂದು 2 ಇಂಚಿಗೊಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸೇಮ್ 2 ಇಂಚಿಗೊಂದು ಮಾರ್ಕ್ ಮಾಡಿಕೊಂಡು ಇದಕ್ಕೆ ಒಂದು ಲೈನ್ ಹಾಕೋಣ.
ಇದನ್ನು ಇವಾಗ ನಾವು ಕಟ್ ಮಾಡ್ಕೊಳ್ಳೋಣ. ನಿಮಗೆ ಈಸಿಯಾಗಿ ಶೋಲ್ಡ್ರನ್ನ ಯಾವ ರೀತಿ ಮಾರ್ಕ್ ಮಾಡ್ಕೊಂಡು ತೋರಿಸ್ತೀನಿ. ಹಾಗಾಗಿ ಇದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊತೀನಿ, ಮಾರ್ಕಿಂಗ್ ಮಾಡ್ಕೊಂಡು ನಿಮಗೆ ಆ ನಂತರ ತೋರಿಸ್ತೀನಿ. ನೋಡಿ ಇವಾಗ ನಾವು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಶೋಲ್ಡ್ರ್ ಯಾವ ರೀತಿ ಮಾರ್ಕ್ ಮಾಡೋದು ಅಂದರೆ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಈಸಿಯಾಗಿ ಮಾರ್ಕಿಂಗ್ ಸಿಗುತ್ತೆ. ಫ್ರಂಟ್ ಪಾರ್ಟಲ್ಲಿ ಎಲ್ಲಿ ಕೂಡ ರಿಂಕಲ್ಸ್ ಕೂಡ ಬರೋಲ್ಲ. ಶೋಲ್ಡ್ರ್ ಅಟ್ಯಾಚ್ ಮಾಡ್ತೀವಲ್ಲ ನಾವು, ರಿಂಕಲ್ಸ್ ಕೂಡ ಬರೋಲ್ಲ, ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ. ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಲ್ಲಿ ನ್ಯಾಚ್ ಹಾಕೋಬೋದು. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಟರ್ನ್ ಮಾಡಿದಾಗ ನಮಗೆ ಅದು ಹೋಗುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇಲ್ಲ ನಿಮಗೆ, ಇಲ್ಲಿಗೆ ಮಾರ್ಕಿಂಗ್ ಇದೆ. ಹಾಗೆ ಇಲ್ಲಿ ಕೊರಳು ಬಂದು ಬ್ಯಾಕ್ ಸೈಡು ನಾನು 1.25 ಇಂಚು ಅಥವಾ 2 ಇಂಚಿನಷ್ಟು ಇಟ್ಟರು ಸಾಕು. 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಬೋಟ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಆರ್ಮೋಲ್, ಬ್ಯಾಕ್ ಸೈಡ್ ಆರ್ಮೋಲ್ಗೆ ಒಂದು ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದು ಬ್ಯಾಕ್ ಆರ್ಮೋಲ್ ಶೇಪು. ಟೋಟಲ್ ನೋಡಿ 2 ಸೆಟ್ ಬೇಕಿದ್ದು ನಿಮಗೆ. ಇದರಲ್ಲಿ ಬ್ಯಾಕ್ ಸೈಡ್ ಬಂದು ನಾನು 2 ಸೆಟ್ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದರಲ್ಲಿ 4 ಪೀಸ್ ಇದೆ, ಅಂದರೆ ಲೈನಿಂಗು ವಿತ್ ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡಕ್ಕೂ ಇದರಲ್ಲಿದೆ. ಅದರ ಫ್ರಂಟಲ್ಲಿ ನಾವು ಕಟ್ ಮಾಡ್ಕೊಂಡಲ್ಲ, ಹಾಗಾಗಿ ಫ್ರಂಟಲ್ಲಿ ಕೂಡ ಇದರಲ್ಲಿ ಕಟ್ಟಿಗೆ ನಾನು ನೋಡಿ ಈ ಥರ ಇಟ್ಕೊಂಡು 2 ಪೀಸನ್ನು ಫ್ರಂಟಿಗೋಸ್ಕರ ಕಟ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ದು ಏನೋ ಕ್ವಶನ್ಸ್ ಇದ್ದರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಿಗಾದರೂ ಬ್ಲೌಸ್ ಕಟಿಂಗ್ ವೀಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಕೂಡ ಬ್ಲೌಸ್ ಕಟಿಂಗ್ ವೀಡಿಯೋಸ್ ಕೂಡ ಹಾಕ್ತೀನಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.